ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಆರಾಮಿದ್ದೀರಾ? ಚೆನ್ನಾಗಿದ್ದೀರಾ? ಮಾರ್ಕನ ಬರೆದ ಸುವಾರ್ತೆಯ ಪರಿಚಯವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ಮತ್ತಾಯನ ಬರೆದ ಸುವಾರ್ತೆ ಪರಿಚಯ ಮಾಡಿಕೊಂಡಿದ್ದೇವೆ. ದಯಮಾಡಿ ಬೈಬಲ್ ಸ್ಟಡಿಯಲ್ಲಿ ಅನೇಕ ಗ್ರಂಥಗಳ ಪರಿಚಯ ಮಾಡ್ತಾ ಇದ್ದೇವೆ. ದಯವಿಟ್ಟು ನೋಡಿ ಆಶೀರ್ವಾದ ಹೊಂದಿಕೊಳ್ಳಿರಿ. ಬರೆದ ಗ್ರಂಥಕರ್ತನು ಮಾರ್ಕನು. ಅಪೊಸ್ತಲರ ಕಾರ್ಯ 12ನೇ ಅಧ್ಯಾಯ 12ನೇ ವಚನದಲ್ಲಿ ನೀವು ನೋಡಬಹುದು. ಬರೆದ ಕಾಲ ಕ್ರಿಸ್ತ ಶಕ 55ರಿಂದ ಕ್ರಿಸ್ತ ಶಕ 68ರ ಮಧ್ಯದಲ್ಲಿ ಬರೆದಿರುತ್ತಾನೆಂದು ಕೆಲವು ಪಂಡಿತರು ನಂಬುತ್ತಾರೆ. ಯೇಸುವಿನ ಮರಣದ 30 ವರ್ಷಗಳ ನಂತರ ಬರೆಯಲ್ಪಟ್ಟಿತು. ಮತ್ತಾಯ ಮತ್ತು ಲೂಕ ಇಬ್ಬರು ತಮ್ಮ ಸುವಾರ್ತೆಗಳಲ್ಲಿ ಮಾರ್ಕನಿಂದ ಕೆಲವೊಂದು ವಾಕ್ಯಗಳನ್ನು ತೆಗೆದುಕೊಂಡು ಉಪಯೋಗಿಸಿಕೊಂಡಿದ್ದಾರೆಂಬುದಾಗಿ ತಿಳಿಯಬಹುದು. ನಿಜವಾಗಿ ಹೇಳಬೇಕಾದರೆ ಮತ್ತಾಯನ ಸುವಾರ್ತೆ ಹೆಚ್ಚು ಕಡಿಮೆ ಮಾರ್ಕನ ಸುವಾರ್ತೆಯನ್ನೆಲ್ಲ ಒಳಗೊಂಡಿದೆ. ಮಾರ್ಕನು 12 ಮಂದಿ ಮೂಲ ಶಿಷ್ಯರಲ್ಲಿ ಒಬ್ಬನಲ್ಲ. ಪೇತ್ರನ ಮೂಲಕ ನೇರವಾಗಿ ಯೇಸುವಿನ ಜೀವನವನ್ನು ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿದು ಆ ವಿಷಯಗಳನ್ನೆಲ್ಲ ಇದರಲ್ಲಿ ಬರೆದಿರುತ್ತಾನೆ. ಮಾರ್ಕನು ತನ್ನ ಸುವಾರ್ತೆಯ ಹೆಚ್ಚಿನ ಭಾಗವನ್ನು ಪೇತ್ರನು ತನಗೆ ನೀಡಿದ ಮಾಹಿತಿಯ ಮೇಲೆಯೇ ಆಧಾರ ಮಾಡಿದ್ದಾನೆ. ಮಾರ್ಕನು ತನ್ನ ಸುವಾರ್ತೆಯು ರೋಮ್ ಸಾಮ್ರಾಜ್ಯದ ರಾಜಧಾನಿಯಾದ ರೋಮ್ನಲ್ಲಿ ಈ ಗ್ರಂಥವನ್ನು ಬರೆದಿರುತ್ತಾನೆ ಎಂದು ಹೆಚ್ಚಿನ ಪಾಲು ಸತ್ಯವೇದ ಪಂಡಿತರು ನಂಬುತ್ತಾರೆ. ಮಾರ್ಕನು ಪೇತ್ರನು ಹೇಳಿದ ಎಲ್ಲ ಅನುಭವಗಳನ್ನು ಆತನು ಈ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾನೆ. ಮತ್ತು ಮಾರ್ಕನಿಗೂ ಮತ್ತು ಲೂಕನಿಗೂ ಮತ್ತಾಯನಿಗೂ ಒಂದು ಮಾದರಿಯಾದಂಥ ಸಂದೇಶಗಳನ್ನು ಇದರಲ್ಲಿ ಕೊಟ್ಟಿದ್ದಾನೆ. ಮತ್ತಾಯನು ತನ್ನ ಸುವಾರ್ತೆಯನ್ನು ಯಹೂದ್ಯರಿಗೆ ಬರೆದಿರುತ್ತಾನೆ. ಮಾರ್ಕನ ಸುವಾರ್ತೆಯು ರೋಮ್ ಜನರಿಗಾಗಿ ಬರೆದಿದ್ದಾನೆ. 4 ಸುವಾರ್ತೆಗಳಲ್ಲಿ ಮಾರ್ಕನ ಸುವಾರ್ತೆಯು ಮೊದಲು ಮಾರ್ಕನ ಸುವಾರ್ತೆ ಎಂದು ಬರೆಯಲ್ಪಟ್ಟಿತು. ಮೊದಲು ಬರೆದಂಥ ಗ್ರಂಥ ಕೂಡ ಮಾರ್ಕನ ಬರೆದ ಸುವಾರ್ತೆ. ಆಮೇಲೆ ಮತ್ತಾಯ, ಲೂಕು, ಯೋಹಾನ ಇವು ಬರೆಯಲ್ಪಟ್ಟಿದೆ ಎಂದು ಕೆಲವು ಪಂಡಿತರುಗಳು ನಂಬುತ್ತಾರೆ. ಮತ್ತು ರೋಮಿಗೆ ಜನರನ್ನು ಉದ್ದೇಶಿಸಿ ಈ ಗ್ರಂಥವನ್ನು ಮಾರ್ಕನು ಬರೆದಿರ್ತಾನೆ. ಮತ್ತಾಯನು ಯಹೂದ್ಯರನ್ನು ಉದ್ದೇಶಿಸಿ ಬರೆದಿದ್ದಾನೆ ಅನ್ನೋದನ್ನು ಮರಿಬೇಡ್ರಿ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 16 ಅಧ್ಯಾಯಗಳಿವೆ. ಯೇಸುವಿನ ಸುವಾರ್ತೆಯ ಆರಂಭ ಮತ್ತು 1ನೇ ಅಧ್ಯಾಯದಿಂದ 13ನೇ ವಚನದವರೆಗೂ ನೀವು ನೋಡಬಹುದು. ಯೇಸುವಿನ ಬಹಿರಂಗ ಸೇವೆ 14ನೇ ವಚನದಿಂದ 10ನೇ ಅಧ್ಯಾಯದವರೆಗೂ ಮತ್ತು 52ನೇ ವಚನದವರೆಗೂ ನೋಡಬಹುದು. ಯೇಸುವಿನ ಕೊನೆಯ ದಿನಗಳು 11ನೇ ಅಧ್ಯಾಯದಿಂದ ಮತ್ತು 13ನೇ ಅಧ್ಯಾಯದವರೆಗೂ ನೋಡಬಹುದು. 14ನೇ ಅಧ್ಯಾಯದಲ್ಲಿ ಯೇಸುವಿನ ಶ್ರಮ ಮತ್ತು ಮರಣ ಮತ್ತು 15ನೇ ಅಧ್ಯಾಯವರೆಗೂ 14-15 ಅಧ್ಯಾಯಗಳಲ್ಲಿ ನೀವು ನೋಡಬಹುದು. ಮತ್ತು ಯೇಸುವಿನ ಪುನರುತ್ಥಾನ 16ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು. ಮಾರ್ಕನ ಸುವಾರ್ತೆಯಲ್ಲಿ ನಡೆದ ಅದ್ಭುತ ಕಾರ್ಯಗಳನ್ನು ನೋಡುವುದಾದರೆ 5,000 ಜನರಿಗೆ ಊಟ ಮಾಡಿಸಿದ್ದು ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 35ರಿಂದ ನೋಡಬಹುದು. ಬಿರುಗಾಳಿ ಮತ್ತು ಶಾಂತಪಡಿಸಿದ್ದು ಮಾರ್ಕನ ಅಧ್ಯಾಯ 4ನೇ ಅಧ್ಯಾಯ 35ರ ವಚನದಿಂದ 41ನೇ ವಚನದಲ್ಲಿ ನೋಡಬಹುದು. ಸಮುದ್ರದ ಮೇಲೆ ನಡೆದಿದ್ದು ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 45ರಿಂದ 52 ವಚನಗಳಲ್ಲಿ ನೋಡಬಹುದು. 4,000 ಜನರಿಗೆ ಊಟ ಮಾಡಿಸಿದ್ದು ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1-9 ವಚನಗಳಲ್ಲಿ. ಅಂಜೂರದ ಮರ ಒಣಗಿ ಹೋಯಿತು ಮಾರ್ಕನ ಬರೆದ ಸುವಾರ್ತೆ 11-12ನೇ ವಚನದಲ್ಲಿ ನೀವು ನೋಡಬಹುದು. ಈ ಒಂದು ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಅನೇಕರಿಗೆ ಶೇರ್ ಮಾಡಿ. ಬೈಬಲ್ ತರಬೇತಿಯ ಈ ಕಾರ್ಯದಲ್ಲಿ ನಿಮ್ಮೆಲ್ಲರನ್ನೂ ದೇವರು ಆಶೀರ್ವಾದ ಮಾಡಲಿ. ಅನೇಕರಿಗೆ ಶೇರ್ ಮಾಡಿರಿ. ಮಹಿಮೆಕರವಾಗಿ ಬದುಕಿರಿ. ಗಾಡ್ ಬ್ಲೆಸ್ ಯು. ಆಮೀನ್.